ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಕಾಜು ಪನ್ನೀರ್ ಮಸಾಲ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬಾನೇ ಸುಲಭ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ಒಂದು 4ರಿಂದ 5 ಕಾಜುನ ಈ ಥರ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆಗೋವರೆಗೂ ಹುರ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ. ಇದಕ್ಕೆ ಕಾಜು ತುಂಬ ಹಾಕೋ ಅವಶ್ಯಕತೆ ಇಲ್ಲ. ಒಂದು 5ರಿಂದ 10 ಕಾಜು ಹಾಕಿದ್ರೆ ಸಾಕು, ಗೋಡಂಬಿ ಪೀಸ್ಗಳು. ತುಂಬ ಏನು ಜಾಸ್ತಿ ಬೇಕಾಗಿಲ್ಲ. ತುಂಬ ಹಾಕಿದ್ರೆ ಅದು ತುಂಬ ಬೇಗ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಕಮ್ಮಿ ಇತ್ತು ಅಂದರೆ ಕಮ್ಮಿನೂ ಬಳಸ್ಬೋದು. ಇದನ್ನು ಫ್ರೈ ಮಾಡಿಬಿಟ್ಟು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ಸೈಡ್ಗೆ ಎತ್ತಿಟ್ಕೊಂಬಿಡಿ. ನಂತರ ಒಂದು 10ರಿಂದ 15 ಗೋಡಂಬಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಬಿಡಿ. ಅರ್ಧ ಗಂಟೆ ನೆನೆಸಿಟ್ಕೊಂಡ್ಬಿಟ್ಟು ಅದನ್ನು ರುಬ್ಬಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಬಿಡಿ. 10ರಿಂದ 15 ಗೋಡಂಬಿ ಸಾಕು, ತುಂಬ ಹಾಕಕ್ಕೆ ಹೋಗಬೇಡಿ. ಅದು ಕಾಜು ಪೇಸ್ಟು. ಇದನ್ನು ನಾವು ಗೋಡಂಬಿನ ಚೆನ್ನಾಗಿ ಹುರಿದ್ಬಿಟ್ಟು ಸೈಡ್ಗೆ ಒಂದು ತಟ್ಟೆಲಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ನಾವು ತಿನ್ನೋವಾಗ ಅಲ್ಲಲ್ಲಿ ಸಿಕ್ಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಲೇಬೇಡಿ. ನಂತರ ಅದೇ ಪ್ಯಾನ್ಗೇನೆ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ದಪ್ಪಕ್ಕೆ ಹೆಚ್ಚಿದ್ದೀವಿ, ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಂತರ ಸೇಮ್ ಅದೇ ಪ್ಯಾನಿಗೇನೆ ಈ ಪನ್ನೀರ್ನ ನಾವು ಕ್ಯೂಬ್ಸ್ ಕಟ್ ಮಾಡಿಬಿಟ್ಟು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀವಿ. ತುಂಬ ಫ್ರೈ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡಿ ಕ್ರಿಸ್ಪಿಯಾಗಿರುತ್ತೆ ಅಂತ ಅಷ್ಟೇ ನಾವು ಕ್ಯಾಪ್ಸಿಕಮ್ನೆಲ್ಲ ಹಾಕಿರೋದು. ನಿಮಗೆ ಬೇಡ ಅಂದರೆ ಕ್ಯಾಪ್ಸಿಕಮ್ ಹಾಕೋ ಅವಶ್ಯಕತೆ ಇಲ್ಲ, ಪನ್ನೀರ್ನ ಹಾಕಲೇಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಒಂದ್ಸತಿ ನೀವು ರೆಸ್ಟೋರೆಂಟ್ ಸ್ಟೈಲ್ ಥರ ಮಾಡಿದ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಂತರ ಅದೇ ಪ್ಯಾನ್ಗೇನೆ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಆಗಲೇ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿರೋದ್ರಿಂದ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಮಸಾಲೆ, ಲೈಟ್ ಮಸಾಲೆ ಇರೋದು ಇದಕ್ಕೆ. ನಂತರ ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀವಿ. ಲೈಟ್ ಮಸಾಲ ಹಾಕಿಬಿಟ್ಟು ಸೇಮ್ ಟು ಸೇಮ್ ಡಾಬಾ ಸ್ಟೈಲ್ ಕರಿ ನಿಮ್ಮ ಮನೇಲಿ ಮಾಡ್ದ ಅಂದರೆ ನಿಮ್ಮ ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿಗೆ, ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಾಜುನೂ ಅಷ್ಟೊಂದು ಏನು ಬೇಕಾಗಿಲ್ಲ ಇದಕ್ಕೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸಣ್ಣಕ್ಕೆ ಒಂದು ದಪ್ಪದ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು, ಅದನ್ನು ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಇಲ್ಲ ಚಿಕ್ಕದ ಈರುಳ್ಳಿ 1-2 ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಮೇನ್ ಫ್ರೈಯಿಂಗೇ ಇಂಪಾರ್ಟೆಂಟು. ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಉಪ್ಪು ಯಾಕೆ ಹಾಕ್ಕೊತಾ ಇದ್ದೀವಿ ಇವಾಗಲೇ ಅಂದರೆ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ, ಅದಕ್ಕೋಸ್ಕರ ಇದೊಂದು ಟಿಪ್ಪು. ನೀವು ಈ ಕಾಜು ಪನ್ನೀರ್ ಮಸಾಲಾನ ಫಸ್ಟಿಂದ ಸ್ಕಿಪ್ ಮಾಡ್ದೇ ಫುಲ್ಲು ನೋಡ್ದ ಅಂದ್ರೇ ಈ ಕಾಜು ಪನ್ನೀರ್ ಮಸಾಲ ತುಂಬ ಚೆನ್ನಾಗಿ ಮಾಡಿರೋದು ನಿಮಗೂ ಬರುತ್ತೆ. ಇಲ್ಲ ನೀವು ಸ್ಕಿಪ್ ಮಾಡಿ ನೋಡ್ದ ಅಂದರೆ ಅರ್ಥನೇ ಆಗಲ್ಲ ಇದು. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ ನಂತರ ಇನ್ನು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗ್ತಾ ಇರುತ್ತಲ್ವ, ಅವಾಗ ಹಾಕ್ಕೊತಾ ಇರೋದು ನಾವು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇರೋದು. ಅದನ್ನು ಹಾಕಿಬಿಟ್ಟು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ 1-2 ಟೊಮೆಟೋನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಿದ್ದೀವಿ. ಅದು ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀವಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಟೊಮೆಟೊ ಪ್ಯೂರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಅಲ್ಲಿವರೆಗೂ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಆಯಿಲೆಲ್ಲ ಚೆನ್ನಾಗಿ ಬಿಡಬೇಕು, ಆವಾಗಲೇ ಇದ್ರ ಟೇಸ್ಟ್ ಬರೋದು. ನಾವು ಹಸಿಯಾಗಿ ಹಂಗಂಗೆ ಎಲ್ಲ ಪೌಡರ್ಸ್ ಎಲ್ಲನೂ ಹಾಕಿದ ಅಂದರೆ ಟೇಸ್ಟ್ ಇರಲ್ಲ. ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊಸ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ಇದಕ್ಕೆ ಮಸಾಲ ಪೌಡರ್ಸ್ ಹಾಕಬೇಕು. ಇದಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ದ ಅಂದರೆ 1 ಅಲ್ಲ 2 ಅಲ್ಲ 3 ಚಪಾತಿ ತಿಂತಾರೆ. ತುಂಬಾ ಚೆನ್ನಾಗಿತ್ತು ಇದಂತೂ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಚಿಲ್ಲಿ ಪೌಡರ್ನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕು. ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಟರ್ಮರಿಕ್ ಪೌಡರ್ 1 ಟೀ ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಿ. ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ಕೊಳ್ಬೇಕು. ನಂತರ ಧನಿಯಾ ಪುಡಿ 1 ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಮಸಾಲೆ ಎಲ್ಲ ಕಮ್ಮಿ ಇರಬೇಕು.
ಇದಕ್ಕೆ ಅವಾಗಲೇ ಟೇಸ್ಟ್ ಇರೋದು, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಉಪ್ಪು ಖಾರ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ನೋಡ್ಕೊಂಡು ನಾವು ಹಾಕ್ಕೊಳ್ಬೋದು. ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀವಿ, ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಕಾಜು ಪೇಸ್ಟ್, ನಾವು ಅದೇ ಕಾಜುನ ಗೋಡಂಬಿನ ಒಂದು 10ರಿಂದ 15 ನಿಮಿಷ ನೆನೆಸಿರುವ ಗೋಡಂಬಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಿಟ್ಟು ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಬೇಕು. ಒಂದು 10ರಿಂದ 15 ಗೋಡಂಬಿ ನೆನೆಸ್ಬಿಟ್ಟು ಹಾಕಿ ಸಾಕು, ತುಂಬ ಬೇಕಾಗಿಲ್ಲ. ನೋಡಿ ಗಟ್ಟಿಗಿದೆ ಕಾಜು ಪೇಸ್ಟು. ಇದು ಹಾಕಿದ್ರೇ, ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಇದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ನೋಡಿ ಇವಾಗ ಕಲರೇ ಚೇಂಜ್ ಆಗೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಕಲರ್ ಅಂತೂ. ನಂತರ ಇದಕ್ಕೆ ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಇವಾಗ ನೀರು ಇದು ಸ್ವಲ್ಪ ದಪ್ಪ ಬರುತ್ತೆ. ನಾವು ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನೀವು ತೆಳ್ಳಕ್ಕೆ ಬೇಕು ಅಂದರೆ ಅಷ್ಟು ತೆಳ್ಳಕ್ಕೆ ಮಾಡ್ಕೊಳ್ಬಾರ್ದು. ಇದನ್ನು ತುಂಬ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೀವು, ಆವಾಗಲೇ ಇದು ಚೆನ್ನಾಗಿ ಬರೋದು. ನೋಡಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ತೀವಿ. ನೀರನ್ನ ಹಾಕಿದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ನೋಡಿ ಈ ಥರ ಕುದಿಯೋವಾಗ ನಾವಿವಾಗ ಆ ಕ್ಯಾಪ್ಸಿಕಮ್ ಫ್ರೈ ಮಾಡಿರ್ತೀವಲ್ವ, ಪನ್ನೀರು ಕ್ಯಾಪ್ಸಿಕಮ್ಮು ಕಾಜು ಎಲ್ಲ ಫ್ರೈ ಮಾಡಿರ್ತೀವಲ್ವ, ಅದನ್ನು ಹಾಕಿಬಿಟ್ಟು ಈಗ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಆವಾಗ ಪನ್ನೀರಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಇಲ್ಲಾಂದರೆ ಹಿಡಿಯಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕುದಿಯಲು ಬಿಡಿ. ಅದು ತುಂಬ ಜಾಸ್ತಿ ಕುದಿಬಾರ್ದು. ಮತ್ತು ಈ ಪನ್ನೀರ್ ಹಾಕಿದ ನಂತರ ಜಾಸ್ತಿ ಟೈಮ್ ಫ್ರೈ ಮಾಡಬಾರ್ದು, ಪನ್ನೀರೆಲ್ಲ ಅದು ಹುರಿದೋಗುತ್ತಲ್ವ. ಅದಕ್ಕೋಸ್ಕರ ತುಂಬಾ ಟೇಸ್ಟಿಯಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ನೀವು ಟ್ರೈ ಮಾಡಿ ನೋಡಲೇಬೇಕು. ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿತ್ತು. ಯಾವಾಗಲೂ ರೆಸ್ಟೋರೆಂಟ್ಸ್ನಲ್ಲಿ ನಾವು ಒಂದೇ ಒಂದು ಕಪ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟು ತಿಂತೀವಲ್ವ, ಅದೇ ನೀವು ಮನೇಲಿ ಮಾಡ್ದ ಅಂದರೆ ತುಂಬ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ಬಹುದು, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಟ್ಟರೆ ಆಗೋಯಿತು. ನೋಡಿ ಈ ಥರ ಆದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು. ಕಾಜು ಪನ್ನೀರ್ ಮಸಾಲ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.